ಅದೇ ಹೇಳ್ತಾರೆ ಎಲ್ಲ ಅದೇ ಹೇಳ್ತಾರೆ. ಹಾಂ ಸೂಪರ್, ಹಂಗೆ ನಿಂತ್ಕೊಳ್ರಿ. ಯಾವ್ದು ಬೇಕಂತ ಏನಿಲ್ಲ, ಖುಷಿ ಆಗುತ್ತೆ. ಎಲ್ಲರೂ ಪಕ್ಷಾತೀತವಾಗಿ ಹಿರಿಯರೆಲ್ಲ ಸೇರಿ ನನ್ನನ್ನು ಇವತ್ತು ಈ ಒಂದು ಸಹಕಾರ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ನಿಷ್ಕಲ್ಮಶವಾಗಿ ಏನೋ ಒಂದು ಇದಿಲ್ದಂಗೆ ಆ ಒಂದು ಬ್ಯಾಂಕಿನ ಕಾರ್ಯಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗಕ್ಕೆ ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀವಿ? ನಮ್ಮ ಎಲ್ಲ ನಿರ್ದೇಶಕರುಗಳಿಗೂ, ನಮ್ಮ ಹಿರಿಯ ನಿರ್ದೇಶಕರುಗಳಿಗೂ ನನ್ನ ಮೇಲೆ ಇಷ್ಟು ಇದನ್ನಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಎಲ್ಲ ನಿರ್ದೇಶಕರುಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಏನಾದರೂ ಬದಲಾವಣೆ ಯೋಜನೆ ಅಂತೇನಿಲ್ಲ, ಸಹಕಾರ ಅಂದ್ರೆ ಗೊತ್ತಿರ್ಬೋದು ನಿಮಗೆ. ಹೊಸ ಯೋಜನೆಗಳನ್ನೇನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿರೋ ಸಿಸ್ಟಮ್ ಅಲ್ಲಿ ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಈಗ ಅವಿರೋಧ ಆಯ್ಕೆ ಆಗಿದ್ರೆ ಮಾತುಕತೆ ಏನಾದರೂ ಆಗಿದೆ? ಅದೆಲ್ಲ ಮುಂದಿಂದು, ಅದೇನು ಅವಾಗ ಇವಾಗ ಇದು ಚರ್ಚೆ ವಿಷಯ ಅಲ್ಲ, ಅದೇನು ಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದಿಂದ ನನ್ನ ಸ್ನೇಹಿತನಾದಂಥ ಗಂಗಾಧರ್ ಗೌಡರು ಆಯ್ಕೆಯಾಗಿದ್ದಾರೆ. ಬಟ್ ಏನಂತಂದ್ರೆ ಅವಿರೋಧವಾಗಿ ಎಲ್ಲ ಪಕ್ಷಾತೀತವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತ ಇವತ್ತೇನು ಅವನು ಕಾರ್ಯಗಳನ್ನ ಮಾಡ್ಕೊಂಬರ್ತಾ ಇದ್ನೋ, ಬಡವರಿಗೆ ಸಹಕಾರ ನೀಡ್ಕೊಂಬರ್ತಾ ಇದ್ನೋ, ಹಂಗೆ ರೈತಾಪಿ ವರ್ಗದವ್ರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳನ್ನ ದೊರಕುತ್ತೋ ಅದನ್ನೆಲ್ಲ ಕೊಡಿಸ್ತಾನೆ ಅಂತ ಒಂದು ಆಶಾಭಾವನೆ ಇದೆ. ಆಮೇಲೆ ಎಲ್ಲ ನಿರ್ದೇಶಕರಿಗೂ ಮತ್ತು ಇವತ್ತು ಏನು ನಮ್ಮ ಶೇರ್ ಹೋಲ್ಡರ್ ಇದ್ರು ಆಯ್ಕೆ ಮಾಡಿರೋದಂತ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ಇವತ್ತು ನಮ್ಮ ಒಮ್ಮತ್ತಿಂದ ನಮ್ಮ ಡಿ ಸಿ ಗೌಡ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ, ಮತ್ತೆ ನಮ್ಮ ಇವರು ಕೆಂಪಮ್ಮನವ್ರನ್ನ ಉಪಾಧ್ಯಕ್ಷರು ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ. ಚೆನ್ನಾಗಿ ಅಬ್ಸರ್ವ್ ಮಾಡೋಣ, ಎಲ್ಲ ಅದೇ ಹೇಳ್ತಾರೆ.